ಸನ್ಮಾನ್ಯ ನಂಜೇಗೌಡರು ನನ್ನ ಬಗ್ಗೆ ಮೊನ್ನೆ ಕೆಲವು ಆರೋಪಗಳು ಮಾಡವ್ರೆ. ನಮ್ಮ ತಂದೆಯವ್ರ ಬಗ್ಗೆನೂ ತಗೊಂಡ್ಬಿಟ್ಟವ್ರೆ. ಸರ್ವೆ ನಂಬರ್ 1 ಗೋಮಾಳ ಅದ್ರಲ್ಲಿ ಏನೋ ಮಾಡ್ಕೊಬಿಟ್ಟವ್ರೆ. ನನಗೆ ಹೊಸಕೋಟೆಯಿಂದ ಎಲ್ಲ ಪೂರ್ತಿ ಮಾಹಿತಿಗಳು ಕೊಡ್ತಾವ್ರೆ ಅಂತ ಹೇಳಿದ್ರು. ಈ ಮಾಲೂರಲ್ಲೇ ಸುಧಾರಿಸ್ಕೊಳ್ಳೋದೇ ಕಷ್ಟ ನಂಜೇಗೌಡ. ನಿಮ್ಗೆ ಹೊಸಕೋಟೆ ಸವಾಸಕ್ಕೆ ಯಾಕೆ ಹೋಗ್ತಾ ಇದೀಯಾ? ನನಗಿಷ್ಟ ನಂಜೇಗೌಡ್ರೆ, ನೀವು ತಾವು ಅಂತ ಮಾತಾಡಕ್ ನನಗಿಷ್ಟ. ನೀನ್ ಬಿಡೋದೇ ಇಲ್ವಲ್ಲ. ಏಕವಚನದಾಗ ಮಾತಾಡಿದ್ರೆ ಏಕವಚನದಲ್ಲೇ ಉತ್ತರ ಸಿಗ್ತದೆ ನಿನ್ಗೆ ನಂಜೇಗೌಡ. ಅರ್ಥ ಮಾಡ್ಕೋಬೇಕಲ್ಲ ನೀನು. ಮೊನ್ನೆ ಯಾರ ತಿಳ್ಕೊಂಡು ಮಾತಾಡ್ತೀಯ ಪ್ರೆಸ್ ಮೀಟ್ ಅಲ್ಲಿ ಅನ್ಕೊಂಡು ಕೇಳಲಿಲ್ಲ. ನಿಂಗೆ 4 ಜನ ಇದ್ರ ಕಾಣಿಸ್ತಾರೆ ಮೈ ಒದರ್ತದೆ ನಿನ್ಗೆ. ನೀನೆಲ್ಲ ಕಾಸು ಕೊಟ್ಟು ಕರ್ಕೊಂಡ್ ಬಂದಿರೋದು, ಫೋನ್ಗಳು ಮಾಡಿ ಕರ್ಸ್ಕೊಂಡಿರೋದು. ಇಲ್ಲಿರೋ ನಮ್ಮ ಮುಖಂಡರುಗಳಿಗೆ ಯಾರಿಗಾರ ಒಂದು 10 ಜನ ಹಿರಿಯರಿಗೆ ಬಿಟ್ರೆ ಯಾರ್ಯಾರ ಫೋನ್ ಮಾಡಿ ನನ್ನ ಕೇಳ್ಕೊಂಡ್ರೆ ಗಾಡಿಗಳಿಗೆ ದುಡ್ಡು ಮನೆಯಿಂದ ಬೆಳಗ್ಗೆ ಬಡ್ಕಂಡಿ ಮನೆ ಮಕ್ಳೆಲ್ಲಾ ಕರ್ಕೊಂಡಿದೀರಿ. ಬ್ರದರ್ ಬನ್ನಿ, ಸಿಸ್ಟರ್ ಬನ್ನಿ, ನನ್ ಮರ್ಯಾದೆ ಹೋಗ್ಬಿಟ್ಟದೆ, ಬೈದ್ ಬಿಟ್ಟಾರೆ. ಏನಕ್ಕಪ್ಪ ಬೈತೀರಿ ನಿನ್ನ ನಂಜೇಗೌಡ? ಸರ್ವೆ ನಂಬರ್ 1 ಗೋಮಾಳ ಅಂತ ಹೇಳಿದ್ಯಾ, ನಮ್ ತಂದೆಯವ್ರು ಹಾಕೊಂಡವ್ರೆ ಅಂತ ಹೇಳಿದ್ಯಾ. ಸರ್ವೆ ನಂಬರ್ 1 ಬಂದು ಕೋಟೆಯಲ್ಲಿ ಗ್ರಾಮ ಠಾಣ, ಇಡೀ ಊರು ಅದ್ರಲ್ಲಿ ಇರೋದು. ದಿಶಾಂಕ್ ಮ್ಯಾಪ್ ಕೂಡ ಇದೆ. ಸರ್ವೆ ನಂಬರ್ 1 ಗೋಮಾಳ ಮನೆಗಳು ಕಟ್ಕೊಂಡ್ರ. ನಮ್ದು ಎಷ್ಟು ಗುಂಟೆ ಇದೆ ಗೊತ್ತೇ? ಅದ್ರಲ್ಲಿ ಒಂದು 5 ಗುಂಟೆ ಇರ್ಬೋದು. ಮನೆ ಪಕ್ಕ ತಿಪ್ಪೆ. ಅವತ್ತಿಂದ ನಾವು ಅನುಭವದಲ್ಲಿ ಇರ್ತೀವಲ್ಲ ಅದು. ನಂಜೇಗೌಡ, ನಿನ್ಗೆ ಯಾರು ಮಾಹಿತಿ ಕೊಟ್ರ ನೀನು ಉಗಿಸ್ಕೊಂಡ್ಲಿ ಅಂತ ಕೊಟ್ಟಿರೋದು, ಗೊತ್ತಾಯ್ತಾ? ಉಗಿಸ್ಕೊಂಡ್ಲಿ ಅಂತ ಕೊಟ್ಟಿರೋದು. ಸರ್ವೆ ನಂಬರ್ 1 ಗೋಮಾಳ ಅಂತ ಹೇಳಿದ್ ನೀನು. ಗೋಮಾಳ ಅಂದ್ರೆ ನೀನ್ ತಲೆ ಓದ್ ಬಿಡ್ತದ. ನೀನ್ ಗೋಮಾಳ ತಿಂದಿ ರೂಢಿ ನಿಂತ. ಎಲ್ಲಿ ಗೌರ್ಮೆಂಟ್ ಜಮೀನ್ ಇರ್ತದೋ ಅಲ್ಲಿ ತಿಂದ್ರೇನೆ ನಿನಗೆ ನೆಮ್ಮದಿ. ಹಂಗಂದ್ರೆ ಗೋಮಾಳ ಅಂದ್ರೆ ನಿನ್ ಲೆಕ್ಕದಲ್ಲಿ ಏನಾದ್ರು ಮಾಡಿರ್ತಾರೆ ಅಂತ ವಿತ್ ರೆಕಾರ್ಡ್ಸ್ ಹೇಳ್ತಾ ಇದ್ದೀನಿ. ನಮ್ಮ ತಂದೆ ಹೆಸರಲ್ಲಿ ಇರೋದೇನ್ ನೋಡಿ, ಒಂದ್ 5 ಗುಂಟೆ ಇರ್ಬೋದು. ಎಲ್ಲಾ ರೆಕಾರ್ಡ್ಸು ಪತ್ರಕರ್ತ ನಿಮ್ಗೆ ಕೊಡ್ತೀನಿ. ಆಮೇಲೆ ನೀವು ಅದನ್ನ ಕ್ವಶನ್ ಮಾಡಿ. ಸರ್ವೆ ನಂಬರ್ ಗೋಮಾಳ ಅಂದಿದ್ಯಾ, ಅದು ಗ್ರಾಮ ಠಾಣ, ಇಡೀ ಊರ್ ಕಟ್ಕೊಂಡಿರೋದು. ನಮ್ದು 5 ಗುಂಟೆ ಐತದು, ಕರೆಕ್ಟಾ? ಇನ್ಯಾವ್ದು ಗುಂಡು ತೋಪ್ ಹೇಳಿದ್ಯಾ? ಗುಂಡು ತೋಪಾಗೆ ಉಳ್ದಿದೆ. ಅಲ್ಲಿ ಮರಗಳು ಬೆಳೆದವೆ, ನಮ್ಮದೇ ಹಾಕೊಂಡಿದೀವಿ. ಗೌರ್ಮೆಂಟ್ ಯಾವತ್ ಬೇಕಾದ್ರೆ ತಗೋಬಹುದು. ಸಸಿ ಸೋಪು ನೆಡ್ತೋಪು ಅಂತ ನಮ್ಗೆ ಅವತ್ತು ಪರ್ಮಿಷನ್ ತಗೊಂಡಿದೀವಿ, ಅದ್ರಲ್ಲಿ ಇದೀವಿ. ಇನ್ನೇನ್ ರೈತಾ? ಇದೆಲ್ಲ ಹೇಳ್ತಾ ಇದ್ದೀನಲ್ಲ, ಇದ್ರಲ್ಲಿ ಏನ ಸುಳ್ಳು ನಂದೇನ ಸ್ವಲ್ಪ ಸುಳ್ಳಿದ್ರೆ ನನ್ನ ಮನೆ ಹಾಳಾಗೋಗ್ಲಿ, ಇಲ್ಲ ಅಂದ್ರೆ ನಿನ್ನ ಮನೆ ಹಾಳಾಗೋಗ್ತದೆ. ಪೂರ್ತಿ ಎಲ್ಲ ಇವತ್ತೆಲ್ಲ ಇದೆ. ನೀನ್ ಬಾಯ್ತ ಬಂದ್ಬಿಟ್ಟಿದ್ದೆ ಮೊನ್ನೆ. ನಾನೇನ ಗೌರ್ಮೆಂಟ್ ಅಲ್ಲಿ ಅಧಿಕಾರಿಗಳ ಹತ್ರ ದುಡ್ಡು ತಗೊಂಡಿದ್ರೆ ನನ್ಗೆ ಶಾಪ ಆಗ್ಲಿ, ನನ್ ಮನೆ ಹಾಳಾಗೋಗ್ಲಿ ನೀನ್ ಹೇಳ್ಕೊಂಡ್ಬಿಟ್ಟಿದ್ಯಾ. ನಾವೇನ್ ಹೇಳೋದು? ನಾನೇನ ತಪ್ಪು ಮಾಹಿತಿ ಕೊಟ್ಟ ಈ ಪ್ರೆಸ್ ಮೀಟ್ ಅಲ್ಲಿ ಇವತ್ತು ನನ್ಗೆ ಒಳ್ಳೇದಾಗದ್ ಬೇಡ. ಸಾರ್ವಜನಿಕ ಜೀವನದಲ್ಲಿ ಹೊಸಕೋಟೆಗೆ ಯಾಕೆ ಹೋಗ್ತೀಯ ನಂಜೇಗೌಡ? ಮಾಲೂರಲ್ಲಿ 5 ವರ್ಷ ನಾನು ಸಾರ್ವಜನಿಕ ಜೀವನದಲ್ಲಿ ನಾನು MLA ಆಗಿದ್ದೆ. ಒಂದು ಹುಡುಕುತ್ತೋಳಣ ನಂದು ಒಂದು ಬರೀ ಹಿಂದೆ ಓದ್ತೀಯ ನನ್ನ ಮೇಲೆ. ಇದು ಭಾರಿ ವಿಶೇಷ. ನೀನು ನನ್ನ ಮೇಲೆ ಆರೋಪ ಮಾಡಿರೋದು ಕಳ್ಳ ಅಂತ ಹೇಳಿದ್ಯಾ ನೀನು ನಂಜೇಗೌಡ, ಕಳ್ಳ ಅಂತ ಹೇಳಿದ್ಯಾ. ನಿಮ್ಗೆಲ್ಲ ಹೇಳ್ತೀನಿ. ನನಗೆ ಸೈಟ್ ಆರ್ಡರು, ಗಡಿಪಾರು ಎಲ್ಲ ನಿಜ ಒಪ್ಕೊತಾ ಇದ್ದೀನಿ. ನನ್ನ ಮೇಲೆ FIR ಆಗಿರೋದು ನಿಜ. ನನ್ನ ಮೇಲೆ ಆಗಿದ್ದು ಏನು ಕಾರಣಕ್ಕಾಗಿತ್ತೆ ಗೊತ್ತಾ ನಂಜೇಗೌಡ? ಮಾಲೂರಂಗಲ್ಲ, ಹೊಸಕೋಟೆಲಿ ಒಂದು ರಕ್ತ ಚರಿತ್ರೆ. ಅದು ಬಡ್ದಾಡ್ಕಂಡು ಹೊಸಕೋಟೆಲಿ ಇಟ್ಟಿದ್ದು ರಾಜಕೀಯಕ್ಕೋಸ್ಕರ, ಕಾಸ್ಗಲ್ಲ. ನಾನು ನಮ್ದು ಅನ್ನೋ ಕೆಚ್ಚಿಗೆ ರಾಜಕಾರಣ ಅಲ್ಲಿ ನಡೆಯೋದು. ಅದಕ್ಕಾಗಿದ್ದು ನಿಜ. ಕೋಲಾಸೆನೂ ಆಗಿದೆ. ನನ್ನ ಮೇಲೆ ವಿಕೃತ ಒಂದು ಹೇಳಿದ್ದೇನೆ. ಇದನ್ನೆಲ್ಲ ನನಗೆ ಮುಜುಗರ ಹೇಳ್ಕೊಳಕ್ಕೆ ಇಂಥವೆಲ್ಲ ನನ್ನ ಮೇಲೆ ತಂದು ಹೇಳ್ತಾವನಲ್ಲ ಅಂತ ಆಗಿದ್ ನಿಜ. ಈ ರೈಸ್ ಪುಲ್ಲಿಂಗ್ ಅನ್ನ ನಿಮ್ಗೆಲ್ಲ ಗೊತ್ತಿತ್ತಲ್ಲ. 25 ವರ್ಷದ ಹಿಂದೆ ಹುಡುಗರು, ನಮಗ್ ಗೊತ್ತಿಲ್ಲ, ಕ್ರಿಕೆಟ್ ಆಡ್ತಾ ಇದೀವಿ ದೊಡ್ಡಗಟ್ಟಿಗಿನ ಬಿಲ್. ಕೇಳಿಸ್ಕೊಂಡ್ರಿ, ಇವನ್ನೆಲ್ಲ ಮಾತಾಡಕ್ ನನಗ್ ಮುಜುಗರ ತಂದ್ಬಿಟ್ಟಿದ್ಯಾ. ಪೂರ್ತಿ ಹೇಳ್ಬಿಟ್ಟು ಆಮೇಲೆ ನಿನ್ನ ಹತ್ರಕ್ ಬರ್ತೀನಿ ಅಕ್ಕಿ ತಕ್ಕ. ಕೊನೆಗೆ ಬರ್ತೀನಿ, ವಿಮರ್ಶೆ ಮಾಡ್ಬಿಟ್ಟೆ. ನೀನ್ ಅಕ್ಕಿ ಹಾಲ್ದೆಲ್ಲ ಎತ್ತೀನಿ ಇವತ್ತು. ಪೂರ್ತಿ ಕೂಲಂಕುಷವಾಗಿ ಹೇಳ್ತೀನಿ, ತಾಳ್ಮೆಯಿಂದ ಕೇಳಿಸ್ಕೊಂಡು.
ಈ ರೈಸ್ ಪುಲ್ಲಿಂಗ್ ಗೊತ್ತದೇ ಒಂದು ದಂಧೆ ಅದು ಅಧ್ಯಕ್ಷೆ. ನನ್ನ ಮೇಲೆ ನಾನು ಬಿಜೆಪಿಗೆ ಸೇರ್ಕೊಂಡಾಗ ಟಿವಿಗಳಲ್ಲಿ ಅದನ್ನೆಲ್ಲ ತಂದಿದ್ರು, ಅದನ್ನೆಲ್ಲ ಅವರೆಲ್ಲ ನೋಡೇ ನನಗೆ ಟಿಕೆಟ್ ಕೊಟ್ಟಿದ್ರು. ಏನಾಯ್ತು, ಈ ಕ್ರಿಕೆಟ್ ಗಟ್ಟಿಗೆ ಬಿಲ್ ಆಡ್ತಾ ಇರ್ತೀವಿ, ಎಲ್ಲಾ ಜನ ಇರ್ತಾರಲ್ಲ, ಅದ್ರಲ್ಲಿ ಇನ್ವಾಲ್ವ್ ಆಗಿರೋದು 5 ಜನ ಆಡ್ತಾವ್ರೆ. ಪೊಲೀಸ್ ಅವ್ರು ಬಂದ್ಬಿಡ್ತಾರೆ, ಮಫ್ತಿಲ್ ಇರ್ತಾರೆ, ಗೊತ್ತಿಲ್ಲ ಹುಡುಗ ಬುದ್ಧಿ, ನಮ್ಗೆಲ್ಲ ಗೊತ್ತಲ್ಲ, ಎಲ್ಲ ಹೊಡೆದಾಕ್ಬಿಟ್ಟಾರ ಪೊಲೀಸ್. ಅರ್ಥ ಮಾಡ್ಕೊಳ್ರಿ, ಆಗಿದ್ದೆಲ್ಲಿ ದೊಡ್ಡ ಗಟ್ಟಿಗೆ ನೆಬ್ಬಿಲಿ ಪೊಲೀಸ್ ಅವ್ರಿಗೆ ಚೆನ್ನಾಗಿ ಹೊಡೆದಾಕ್ಬಿಡ್ತಾರೆ, ಹುಡುಗರು ಗೊತ್ತಾಗಲ್ಲ. ಯಾರು ಇದಕ್ಕೆಲ್ಲ ಕಾರಣ ಅಂದ್ರೆ ನೋಡ್ರಿ, ಸೊಣ್ಣಪ್ಪನವ್ರ ಮಗನು ಅಂತ, ಮಂಜುನಾಥ್ ಗೌಡ ಅಂತಿಲ್ಲ ಅವಾಗ ಹೆಸರು, ಮಂಜಣ್ಣ ಅಂತಾನೂ ಇಲ್ಲ, ಸೊಣ್ಣಪ್ಪನವ್ರ ಮಗನು ಅಂತ. ಅವಾಗ ತಂದೆಯವ್ರದ್ದು ತುಂಬಾ ದೊಡ್ಡ ಹೆಸರು, 25 ವರ್ಷ 2001 ಹೇಳ್ತಾ ಇದ್ವಿ. ಏನಾಗ್ತದೆ ಎಲ್ಲ ಬಿಟ್ಟು, ರೈಸ್ ಪುಲ್ಲಿಂಗ್ ಅಂದ್ರೆ ಗೊತ್ತಲ್ಲ, ಅದೇನೋ ಅಕ್ಕಿ ಹಾಕಿದ್ರೆ ಕಪ್ಪಗಾಗ್ತದೆ, ಇದೇ ಒಂದ್ ದಂಧೆ, ಅದು ದುಡ್ಡು ಕೀಳಕ್ ಅವ್ರನ್ನ ಮಾಡ್ಕೊಂಡ್ ಬರ್ತಾರೆ. ಅದೆಲ್ಲ ಬಿಟ್ಟು ಓಡಾಕ್ಬಿಟ್ರು. 1 ವಾರ ಆದ್ಮೇಲೆ ತಂದೆಯವ್ರ ಗಮನಕ್ಕೆ ಬರ್ತದೆ, ಆ ಬಿಟ್ಟೋಗಿರೋ ವಸ್ತು ವಿಗ್ರಹ ಏನ್ ಹೇಳ್ತಾರೆ, ಅದು ಕಾರ್ನೆಲ್ಲ ಇವರೇ ತಗೊಂಡೋಗಿ ಕೊಡ್ತಾರೆ. ಯಾರಿಗೆ? ಪೊಲೀಸರಿಗೆ. ಇವ್ರಿಗೆ ಹುಡುಗರು ತಪ್ಪು ಮಾಡವ್ರೆ ಅಂತ. ಇಲ್ಲ ನಿಮ್ ಬಗ್ಗೆ ಏನು ಮಾತಾಡಲ್ಲ, ನಿಮ್ದು ಏನು ಇಲ್ಲ ಅದ್ರಲ್ಲಿ ಅಂತ ಹೇಳಿ, ಆಮೇಲೆ 1 ವಾರ ಆದ್ಮೇಲೆ ನನ್ನನ್ನ ಏನಂತ ಸೇರಿಸ್ತಾರೆ, ಸೊಣ್ಣಪ್ಪನವ್ರ ಮಗನು ಅಂತ FIR ಅಂತ. ನಂಜೇಗೌಡ ಹೇಳ್ತಾ ಇದ್ದೀನಿ ಕೇಳು, ಇಷ್ಟು ಹೇಳಿದೀನಲ್ಲ, ಇದ್ರಲ್ಲಿ ಏನಾರ ರಷ್ಟು ತಪ್ಪಿದ್ರೆ ನಾನ್ ಇವತ್ತೇ ಹಾಳಾಗ್ ಹೋಗ್ಲಿ, ಇಲ್ಲ ನೀನ್ ತಪ್ಪು ಹೇಳಿದ್ರೆ ನೀನ್ ಹಾಳಾಗ್ ಹೋಗು ನಂಜೇಗೌಡ. ನಾನು ಪೂರ್ತಿ ಕೊಡ್ಬೇಕಾಗಿದ್ದು, ಯಾವಾಗ್ಲೂ ಹೇಳು, ನನ್ಗೆ ಮುಜುಗರ ನಮ್ಮ ಕಾರ್ಯಕರ್ತರ ಹತ್ರ ಹೇಳ್ಕೊಳಕ್ಕೆ. ಇಂಥ ಒಂದು ಕೇಸು ನನ್ನ ಮೇಲೆ ಬಿದ್ದಿತ್ತಲ್ಲ, ಕೋರ್ಟ್ಗೆ ಹೋಯ್ತು, ಕೋರ್ಟ್ ಅಲ್ಲೆಲ್ಲ ತಿಳಿಸಿದ್ವಿ, ಕ್ಲೀನ್ ಚಿಟ್ ಕೊಟ್ಟಿ ನಿರಪರಾಧ ಅಂತ ಹೇಳಿ ಪೊಲೀಸ್ ಅವ್ರಿಗೆ ಚೀಮಾರಿಯಾಗಿ ಕಳಿಸ್ತರು ಕೋರ್ಟ್. ಇಂಥವ್ರ ಜೀವನಗಳನ್ನೆಲ್ಲ ಹಾಳು ಮಾಡಕ್ ಹೋಗ್ಬೇಡ್ರಿ ಅಂತ. ನಂಜೇಗೌಡ ಕೇಳಿಸ್ಕೊಂಡಪ್ಪ, ಇನ್ನೇನ್ ಬೇಕು? ನಮ್ಮ ಊರಲ್ಲಿ ದೇವಸ್ಥಾನ ಕಟ್ಟಿದೀವಿ, ಎಲ್ಲಾರನ್ನು ಕರಿತೀನಿ ಓಪನಿಂಗ್ಗೆ, ಸುಮಾರು 10 ಕೋಟಿ ವೆಚ್ಚದಲ್ಲಿ ಕಟ್ಟಿದೀವಿ, ಹಳೆ ದೇವಸ್ಥಾನ. ಅದನ್ನ ತೆಗೆದ್ಬಿಟ್ಟು ಏನೋ ನಿಧಿ ಸಿಕ್ಬಿಡ್ತಂತೆ ನನ್ಗೆ. ನೀನು ಬಾ, ನಿಂಗೂ ರಷ್ಟು ಕೊಡ್ತೀರಿ, ನಿಂಗೆ ಅಂತವ್ ಅಂದ್ರೆ ಆಸೆ ನಂಜೇಗೌಡ, ನಿಂಗೆ ಅಂತವ್ ಆಸೆ. ಅದ್ರಲ್ಲೇನು ಇವತ್ತು ಬಸವೇಶ್ವರ ಸುಗ್ರೀವನ್ ದೇವಸ್ಥಾನದ ಬಗ್ಗೆ ಮಾತಾಡಿದೀಯಾ? ಅದ್ರ ವಿಷಯಕ್ಕೆ ಹೋದವರೆಲ್ಲ ಹಾಳಾಗೋಗಿ ಮನೇಲಿ ಕೂತವ್ರೆ. ಅಲ್ಲೇನಾರ ತಪ್ಪು ನಡೆದಿದ್ರೆ ಆ ದೇವಸ್ಥಾನ ವಿಷಯದಲ್ಲಿ ನಾನಲ್ಲ, ನಮ್ಮ ಮನೆನೇ ಹಾಳಾಗೋಗ್ಲಿ ನಂಜೇಗೌಡ. ಇಲ್ಲ ಅಂದ್ರೆ ನೀನು ನಿಮ್ ಮನೆ ಹಾಳಾಗೋಗ್ತದೆ ನಂಜೇಗೌಡ. ಸುಮ್ನೆ ಬಂದು ಆರೋಪ ಮಾಡ್ತೀಯ, ಕಳ್ಳಂತೀಯ.